ಎಲ್ಲ ವಿದ್ಯಾರ್ಥಿಗೆ ನಮಸ್ಕಾರ. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂತಂದರೆ, ವಿದ್ಯಾರ್ಥಿಗಳು ಹಲವಾರು ಪ್ರಕಾರದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನಂತಂದರೆ, ಅವರು ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಹಾಕಿದ್ದಾರೆ, ಅವರು ಅಪ್ಲೈ ಮಾಡಿದ್ದಾರೆ ಅಂದರೆ, ಸರ್ ನಮ್ಮ ರಿಸಲ್ಟ್ ನಮಗೆ ಯಾವಾಗ ರಿಸಲ್ಟ್ ಬರುತ್ತದೆ, ನಮ್ಮದು ರೀಟೋಟಲಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ ಹಾಕಿದ್ದು ಅಂಕಗಳು ನಮಗೆ ಯಾವಾಗ ಬರುತ್ತದೆ, ಅದು ಎಕ್ಸಾಮ್ 2ದೊಳಗೆ ಗೊತ್ತಾಗುತ್ತದೆ ಅಥವಾ ನಮ್ಮದು ಏನಿದೆ ಸರ್, ನಮಗೆ ಅದರ ಐಡಿಯಾ ಬೇಕು ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಸಹಜವಾಗಿ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ನಾನು ಉತ್ತರ ಹೇಳಬೇಕೆಂದರೆ, ವಿದ್ಯಾರ್ಥಿ ಮಿತ್ರರಿಗೆ ನೀವು ಏನು ಬೇಜಾರು ಪಡ್ಕೋಬೇಡ್ರಿ. ಇದು ಸಪ್ಲಿಮೆಂಟರಿ ಎಕ್ಸಾಮ್ಸ್ 2 ಅದು ಬೇರೆದು ವಿಷಯ, ಅದು ಬೇರೆ ವಿಷಯದ ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಮಾಡೋದು ಅದು ಬೇರೆ ವಿಷಯ, ಮತ್ತು ನಿಮ್ಮದು ಅದು ಬೇರೆ ವಿಷಯ ಇದೆ. ಏನಂತಂದರೆ, ನಿಮ್ಮದು ರೀಟೋಟಲಿಂಗ್ ಆ್ಯಂಡ್ ರಿವ್ಯಾಲ್ಯೂಷನ್ ಹಾಕಿರಲ್ಲ, ನಿಮ್ಮ ರಿಸಲ್ಟ್ ಆ ರಿಸಲ್ಟ್ಗಿಂತ ಬಿಫೋರೇ ಬರುತ್ತದೆ. ಅಂದರೆ ಈಗ ನೀವು ರಿವ್ಯಾಲ್ಯೂಷನ್ ಹಾಕಿರಲ್ಲ, ರಿವ್ಯಾಲ್ಯೂಷನ್ ಮೂವ್ ಮಾಡಿರಲ್ಲ, ಇದು ಅಂದರೆ ನನ್ನ ಪ್ರಕಾರ ಒಂದು 5-6 ದಿವಸದೊಳಗೆ ನಿಮ್ಮ ರಿಸಲ್ಟ್ ಬಂದೇ ಬರುತ್ತದೆ. ಇದು ಬಿಫೋರ್ ಬರುತ್ತದೆ, ಸ್ಪೀಡ್ದಲ್ಲಿ ಬರುತ್ತದೆ ಈ ರಿಸಲ್ಟ್. ಅಲ್ಲೇ ರಿವ್ಯಾಲ್ಯೂಷನ್ ಹಾಕ್ತಾರೆ, ರಿವ್ಯಾಲ್ಯೂಷನ್ ಮಾಡ್ತಾರೆ, ಮಾಡಿದ ತಕ್ಷಣ ಅಪ್ಡೇಟ್ ಆಗಿ ಸೀದಾ ನಿಮ್ಮದು ಮಾರ್ಕ್ಸ್ ಶೀಟ್ದೊಳಗೆ ಸೀದಾ ಆನ್ಸರ್ ಇದು ನಿಮ್ಮ ಮಾರ್ಕ್ಸ್ ಬಂದೇ ಬರುತ್ತದೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಹೇಗೆ ನೀವು ಡೈಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಾವು ಇದು ಏನಂತಂದರೆ ರಿಸಲ್ಟ್ ನೋಡ್ತೀವಲ್ಲ, ಆ ಟೈಪ್ ನೀವು ನಿಮ್ಮದು ರಿಸಲ್ಟನ್ನು ನೋಡಿರಿ. ನೀವು ರಿಜಿಸ್ಟ್ರೇಷನ್ ನಂಬರ್ ನಿಮ್ಮದು ಹಾಲ್ ಟಿಕೆಟ್ ರಿಜಿಸ್ಟ್ರೇಷನ್ ಹಾಕಿರಿ, ಅಲ್ಲಿ ಅಪ್ಡೇಟ್ ಆಗಿ ನಿಮ್ಮದು ರಿಸಲ್ಟೇ ಬಂದೇ ಬರುತ್ತದೆ. ಅಷ್ಟು ಏನು ಜಾಸ್ತಿ ಇಷ್ಟು ಲೆಂದಿ ಪ್ರೊಸೆಸ್ ಇಲ್ಲ. ಅದು ಸ್ಪೀಡ್ ಆ್ಯಂಡ್ ಟ್ರ್ಯಾಕ್ ಸ್ಪೀಡ್ ಎಲ್ಲಕ್ಕಿಂತ ಈಸಿ ಏನು ಸ್ಪೀಡ್ ಪ್ರೊಸೆಸ್ ಇದೆ. ಹಾಕಿದ ತಕ್ಷಣ 5 ಅಥವಾ 10 ದಿವಸದೊಳಗೆ ನಿಮ್ಮ ರಿಸಲ್ಟ್ ನಿಮ್ಮ ಕೈದೊಳಗೆ ಬರುತ್ತದೆ. ಏನು ಬೇಜಾರು ಮಾಡ್ಕೋಬೇಡ್ರಿ. ಇದು ಹಲವಾರು ವಿದ್ಯಾರ್ಥಿಗಳು ಪ್ರಶ್ನೆ ಇತ್ತು. ಆ ಪ್ರಶ್ನೆದ ಉತ್ತರ ನಿಮಗೆ ಬಂದಿದೆ ಎಂದು ನನಗೆ ಅನಿಸ್ತಾ ಇದೆ. ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ಏನಾದರೂ ನಿಮ್ಮ ಮುಂದೆ ಏನಾದರೂ ಪ್ರಶ್ನೆ ಇತ್ತು, ಏನಾದರೂ ಗೊಂದಲ ಒಂದು ವಿಷಯ ಇತ್ತು ಅಂದರೆ ನೀವು ನನ್ನನ್ನು ಕಾಮೆಂಟ್ಸ್ ಬಾಕ್ಸ್ದಲ್ಲಿ ಮೆಸೇಜ್ ಮಾಡಿರಿ. ಅದಕ್ಕೆ ತಕ್ಕಂತೆ ನಾನು ನಿಮಗೆ ಉತ್ತರ ಕೊಡುವುದು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೆ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇತ್ತು ಬೋರ್ಡ್ ಕಡೆಯಿಂದ, ಏನಾದರೂ ನಿಮ್ಮದು ಸಮಸ್ಯೆದ ಸಮಾಧಾನ ಮಾಡಬೇಕಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಯತ್ನ ಮಾಡುತ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೆ ಶುಭವಾಗಲಿ, ಎಲ್ಲರದ್ದು ಒಳ್ಳೆಯ ಅಂಕ ಬರಲಿ ಎಂದು ಈ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲರೂ ಒಳ್ಳೆಯ ಅಂಕ ಬರಲಿ.